ಅಕ್ಕನನ್ನ ಪ್ರೀತಿಸುತ್ತಿದ್ದ ಹುಡುಗನನ್ನೇ ಹತ್ಯೆಗೈದ ಅಪ್ರಾಪ್ತ ಬಾಲಕ. ಹಲವು ವರ್ಷಗಳಿಂದ ಅಪ್ರಾಪ್ತನ ಸಹೋದರಿ ಜೊತೆ ಪ್ರೇಮಾಂಕುರ. ಒಂದು ಸಂಶಯ, ಒಂದು ಲವ್, ಕೊನೆಗೆ ಏನಾಗುತ್ತೆ ಅನ್ನೋದಕ್ಕೆ ಬೆಳಗಾವಿಯಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ ಕಣ್ರಿ. ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನಲ್ಲಿ ನಡೆದ ಘಟನೆ ಇದು. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಹುಡುಗ ಮಂಜುನಾಥ್ ಸುಭಾಷ್ ಎಣ್ಣೆ. ಈಗಷ್ಟೇ 23 ವರ್ಷ ಅಷ್ಟೇ. ರಕ್ತದ ಮಡುವಿನಲ್ಲಿ ಯುವಕನ ಮೃತದೇಹವೊಂದು ಬಿದ್ದಿದೆ. ಇತ್ತ ಮಹಿಳೆಯರು ಗುಂಪಲ್ಲಿ ಕೂತು ಕಣ್ಣೀರು ಇಡ್ತಿದ್ದಾರೆ. ಇನ್ನು ನಮ್ಮನೆ ಹುಡುಗ ಇಲ್ಲಲ್ಲ ಅಂತ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪ್ರಾಪ್ತ ಬಾಲಕನ ಸಹೋದರಿಯನ್ನ ಮಂಜುನಾಥ್ ಎಂಬಾತನು ಪ್ರೀತಿ ಮಾಡ್ತಿದ್ದ ವಿಷಯ ಅಪ್ರಾಪ್ತನಿಗೆ ತಿಳಿದಿತ್ತು. ಇದರಿಂದ ಮಂಜುನಾಥನಿಗೆ ಬಾಲಕ ಸಾಕಷ್ಟು ಬಾರಿ ವಾರ್ನ್ ಕೂಡ ಮಾಡಿ ಬಂದಿದ್ದ. ನಮ್ಮ ಅಕ್ಕನಿಂದ ದೂರ ಇರು ಅಂತಾನೂ ಕೂಡ ಹೇಳಿದ್ದ. ಆದ್ರೂ ಕೇಳದ ಮಂಜುನಾಥ ಸಹೋದರಿಗೆ ಫೋನ್ ಮಾಡ್ತಿದ್ದ, ಆಕೆಯೊಂದಿಗೆ ಮಾತಾಡ್ತಿದ್ದ. ಅಕ್ಕನ ಮೇಲಿನ ಪ್ರೀತಿಗೋ ಅಕ್ಕನ ಜೀವನ ಹಾಳಾಗುತ್ತೆ ಅನ್ನ ಕೋಪಕ್ಕೋ ಗೊತ್ತಿಲ್ಲ ಕಣ್ರಿ. ಒಂದು ಕ್ಷಣ ಯೋಚನೆ ಮಾಡದೆ ಅಪ್ರಾಪ್ತ ಬಾಲಕ 2 ಕುಟುಂಬಗಳ ಕಣ್ಣೀರಿಗೆ ಕಾರಣವಾಗಿದ್ದಾನೆ. ತನ್ನ ಭವಿಷ್ಯದ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡಿದ್ರೆ ಆತನ ಬದುಕು ಹೂವಿನ ಹಾದಿಯಲ್ಲಿ ಸಾಕ್ತಿತ್ತೇನೋ. ಆದ್ರೆ ಈಗ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟ ಬಾಲಕನ ಬದುಕು ಅಕ್ಷರಶಃ ಕತ್ತಲಾಗಿದೆ. ಎಂದಿನಂದೇ ಬೆಳಗ್ಗೆ ಚುನಮ್ಮ ದೇವರಿಗೆ ಪೂಜೆ ಮಾಡಲು ಮಂಜುನಾಥ್ ಬಂದಿದ್ದ. ಇದೇ ವೇಳೆಯನ್ನ ಗಮನಿಸಿದ ಅಪ್ರಾಪ್ತ ಬಾಲಕನಿಗೆ ಸಿಟ್ಟು ನೆತ್ತಿಗೇರಿತ್ತು. ತನ್ನ ಕೈಯಲ್ಲಿದ್ದ ಕಬ್ಬಿಣದ ರಾಡನ್ನ ಹಿಂದಿನಿಂದ ಮಂಜುನಾಥ್ ತಲೆಗೆ ಜೋರಾಗಿ ಬೀಸಿಬಿಟ್ಟಿದ್ದ ಕಣ್ರಿ. ಆತ ಬೀಸಿದ ಏಟಿಗೆ ಮಂಜುನಾಥ್ ಕುಸಿದು ಬಿದ್ದಿದ್ದ. ರಕ್ತ ಸೋರುತ್ತಲೇ ಇತ್ತು. ಆದ್ರೂ ಬಿಡದ ಅಪ್ರಾಪ್ತ ಆತನ ಮೇಲೆ 4-5 ಬಾರಿ ಹಲ್ಲೆ ಮಾಡಿ ಆತನ ಜೀವವನ್ನೇ ತೆಗೆದು ಬಿಟ್ಟಿದ್ದಾನೆ. ಹಿಂಗೆ ಸಂಶಯ ಕಾರಣ ಹುಡುಗ ಮರ್ಡರ್ ಮಾಡ್ಯಾನು, ಚೆನ್ನವನ ಮಗ ಆತಂದ ಮತ್ತು ಅದ್ರ ಸಂಬಂಧ ಹಿಂಗೆ ಮತ್ತು ಹುಡುಗಿ ಕೂಡ ಲವ್ ಮಾಡತ್ತ ಸಂಶಯ ಕಾರಣಕ್ಕಾಗಿ ಹುಡುಗ ಮರ್ಡರ್ ಮಾಡ್ಯಾನು. ಹಿಂದೆ ಅವ್ನ ಹುಡುಗ ಸಪೋರ್ಟ್ ಭಾಳ ಮಂದಿ ಐತ್ರಿ. ಅವ ಸ್ವಂತ ಮಾಡೋಕೆ ಬುದ್ಧಿ ಇಲ್ಲರಿ. ಇನ್ನು ಹಗರು ವಯಸ್ಸು 16-18 ವಯಸ್ಸು ಹುಡುಗ್ರಿ. ಮತ್ತು ಹಿಂಗಾಗೈತ್ರಿ ಇದು. ಇನ್ನು ಈ ಹುಡುಗನ ಬಗ್ಗೆ ಈ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈತನ ಹಿಂದೆ ಬೇರೆ ಕುಮ್ಮಕ್ಕು ಇದೆ. ಈತ ಒಬ್ಬನೇ ಸೇರಿ ಕೃತ್ಯ ಎಸಗಿಲ್ಲ, ಬೇರೆಯವರದೇ ಕಾರಣ ಇದೆ ಅಂತ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಕಬ್ಬಿನ ಹರಿಲಿ ಬರ್ತಾನ್ರಿ, ಇಲ್ಲಿ ತೆಲಿಗೆ ಬರ್ತಾನ, ತೆಂಡಿಗೆ ಬರ್ತಾನ. ಇಲ್ಲಿ ತೆಂಡಿಗೆ ಹುಡುಗ ಮೂರ್ತಿ ಹೋಗಿ ಅವ ಓಡಾಕ್ ಹೋಗಿದಾನ್ರಿ. ಚಕ್ರ ಬಂದು ಬೆದ್ದಕೊಂಡು ಮತ್ತೆ ಹೋಗಿ ಅಲ್ಲೇ ಬರ್ತಾನ. ಮತ್ತೊಂದು 2-3 ಪಟ್ಟ ಅಲ್ಲೇ ಬರ್ತಾನ. ಪೂರ ಇದೆಲ್ಲ ಹೊಡೆದಲ್ಲ ಸತ್ಯಾನಾಶ ಆಗಿದ್ದಾನೆ. ಎಲ್ಲ ರಕ್ತರಾಮ ಆಗಿದ್ರಿ. ಈಗ ಶಿಕ್ಷಣ ಆಗ್ಬೇಕಲ್ಲ, ಅವ್ನು ನ್ಯಾಯ ಸಿಗ್ಬೇಕಲ್ಲ. ಅವ್ರ ದೂರ ಯಾರಾದ್ರೂ ಅವ್ರಿಗೂ ಶಿಕ್ಷೆ ಆಗ್ಬೇಕ್ರಿ. ಅದಕ್ಕೆ ಯಾರು ಪ್ರತಿದಿನ ಕೊಡ್ದಾರೋ ಅವ್ರಿಗೂ ಶಿಕ್ಷೆ ಆಗ್ಬೇಕು. ಮತ್ತು ಅವ್ನ ದೂರ ಯಾರ್ಯಾರು ಕುಡ್ದಾರಲ್ಲ ಅವ್ರೆಲ್ಲರಿಗೂ ಶಿಕ್ಷೆ ಆಗ್ಬೇಕು. ಅದು ಯೋಗ್ಯ ಚೌಕಶಿ ಆಗ್ಬೇಕು. ಮತ್ತು ನಮ್ಮ ಪೊಲೀಸರು ಇದಕ್ಕೆ ಹೆಚ್ಚಿನ ನಿಗಾ ವಹಿಸಿ ಇದ್ರ ಹಿಂದೆ ಯಾರ್ಯಾರದಾರೋ, ಏನೇನು ಪ್ರತಿದಿನ ಕೊಟ್ಟಿದಾರೋ ಅದೆಲ್ಲ ವಿಚಾರ ಆಗ್ಬೇಕು. ಒಟ್ಟು ಸತ್ಯ ಹೊರಗೆ ಬರಬೇಕು. ಅಕ್ಕನ ಮೇಲಿನ ಅತಿಯಾದ ಪ್ರೀತಿ ಓರ್ವನ ಜೀವ ಹೋಗುವಂತೆ ಮಾಡಿದೆ. ಘಟನಾ ಸ್ಥಳಕ್ಕೆ ಘಟಪ್ರಭಾ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸ್ಥಳೀಯರ ಮಾಹಿತಿ ಆಧರಿಸಿ ಆರೋಪಿ ಬಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ಕನ ಪ್ರೀತಿಗೆ ಒಲ್ಲೆ ಅಂದವನು ಇದೀಗ ಕೊಲೆ ಮಾಡಿ ರಿಮ್ಯಾಂಡ್ ರೂಮ್ ಸೇರುವಂತಾಗಿದೆ. ಅಕ್ಕನ ಭವಿಷ್ಯ ಮತ್ತು ತನ್ನ ಭವಿಷ್ಯ ಎರಡನ್ನ ಬೀದಿಗೆ ತಂದ ವಿಪರ್ಯಾಸವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.